ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆ 1885 ಮುಂಬೈಯಲ್ಲಿ WC ಬ್ಯಾನರ್ಜಿ ಅವರು ಪ್ರಥಮ ಅಧ್ಯಕ್ಷರಾಗಿ ಈ ಒಂದು ಪಕ್ಷವನ್ನು ಮುನ್ನಡೆಸತಕ್ಕಂಥ ಕೆಲಸವನ್ನು ಮಾಡಿದರು. ಸುಮಾರು 139 ವರ್ಷ ಈ ಪಕ್ಷ ಸ್ಥಾಪನೆಯಾಗಿ ಯಾವುದೇ ಅಧಿಕಾರ ಸಲುವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಅವತ್ತಿನ ದಿನ ದೇಶದಿಂದ ಬ್ರಿಟಿಷರನ್ನು ಓಡಿಸಬೇಕು ಅಂಥೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಇವತ್ತು ಬ್ರಿಟಿಷರು ಇರದೇ ಇದ್ದರೂ ಕೂಡ ಇವತ್ತು ದೇಶದಲ್ಲಿರುವಂಥ ದೀನದಲಿತರು, ಬಡವರು, ಹಿಂದುಳಿದ ವರ್ಗದ ಜನರು, ಮಹಿಳೆಯರು, ಅಲ್ಪಸಂಖ್ಯಾತರು ಇವರಿಗೆ ಒಂದು ಧ್ವನಿಯಾಗಿ, ಒಂದು ಶಕ್ತಿಯಾಗಿ ಅವರಿಗೆ ಒಂದು ಸರಿ ಸಮಾನವಾದಂಥ ಅವಕಾಶಗಳನ್ನು ಒದಗಿಸಿಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ಆ ಹೋರಾಟವನ್ನು ಮುನ್ನಡೆಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶ ವಿರೋಧಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಹೊರಹಾಕಬೇಕು. ಈ ಒಂದು ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ದೇಶ. ಇದು ನಮ್ಮ ಪರಂಪರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ. ನಮ್ಮ ನಾಯಕರು ಈ ಒಂದು ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು. ಹಲವಾರು ನಾಯಕರು ಜೈಲಿಗೆ ಹೋಗಿ ಬಂದಿರತಕ್ಕಂಥದ್ದು ಇವತ್ತು ನಾವು ಸ್ಮರಣೆ ಮಾಡುವಂಥ ದಿವಸ. ಹೀಗಾಗಿ ಈ ದೇಶ ಪ್ರೇಮದ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾರಿಂದನೂ ಕೂಡ ಕಲಿಯುವಂಥ ಅವಶ್ಯಕತೆ ಇಲ್ಲ. ದೇಶ ಪ್ರೇಮ ನಮ್ಮ ಪ್ರತಿಯೊಂದು ರಕ್ತದ ಕಣಕಣದಲ್ಲಿ ಅದು ಇದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗಾಗಿ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನೆ ದಿನಾಚರಣೆಯ ಶುಭಾಶಯಗಳನ್ನು ನಾನು ಎಲ್ಲ ದೇಶದ ಬಂಧುಗಳಿಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಈ ಪಕ್ಷ ಇದ್ರೇ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸ್ತಕ್ಕಂಥ ಕಾರ್ಯ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ.